ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನಸ ಶಶಿಧರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಮಹಾಭಾರತದ ಮೊದಲನೇ ಅಧ್ಯಾಯದಲ್ಲಿ ಪರ್ವಗಳ ಬಗ್ಗೆ ತಿಳಿಯೋಣ. ಇಂದಿನ ಸಂಚಿಕೆಯಲ್ಲಿ ಮುಂದುವರೆದ ಪರ್ವಗಳ ಭಾಗಗಳನ್ನು ತಿಳಿಯೋಣ. 13ನೆಯ ಪರ್ವ ಅನುಶಾಸನ ಪರ್ವ. ಈ ಪರ್ವದಲ್ಲಿ ಕುರುರಾಜನು ಆದ ಯುಧಿಷ್ಠಿರನು ಭಾಗೀರಥಿಯ ಮಗನಾದ ಭೀಷ್ಮನಿಂದ ಧರ್ಮವನ್ನು ನಿಶ್ಚಯ ಸ್ವರೂಪವೆಂದು ತಿಳಿದುಕೊಂಡು ಹೇಗೆ ತನ್ನ ಮನಸ್ಸಿನ ವೇದನೆಯನ್ನು ದೂರ ಮಾಡಿಕೊಂಡನೆಂಬುದನ್ನು ಹೇಳಲಾಗಿದೆ. ಧರ್ಮಾರ್ಥಗಳ ಸಂಬಂಧವನ್ನು ಮತ್ತು ಆಚಾರ ವ್ಯವಹಾರಗಳನ್ನು ಇಲ್ಲಿ ನಿರೂಪಿಸಲಾಗಿದೆ. 14ನೆಯ ಪರ್ವ ಅಶ್ವಮೇಧಿಕ ಪರ್ವ. ಈ ಪರ್ವದಲ್ಲಿ ಉತ್ತಮ ಯೋಗಿಗಳಾದ ಸಂವರ್ತ ಮತ್ತು ಮರುತ್ತರರ ವ್ಯಾಖ್ಯಾನಗಳಿವೆ. ಯುಧಿಷ್ಠಿರನಿಗೆ ಚಿನ್ನದ ನಿಧಿಯು ಪ್ರಾಪ್ತವಾಗಿದ್ದು ಪರೀಕ್ಷಿತನ ಜನ್ಮ ವೃತ್ತಾಂತ. ಪರೀಕ್ಷಿತನು ಗರ್ಭದಲ್ಲಿದ್ದಾಗ ಅಶ್ವತ್ಥಾಮನ ಅಸ್ತ್ರದಿಂದ ದಗ್ಧವಾಗಿದ್ದು ಆ ನಂತರ ಶ್ರೀಕೃಷ್ಣನ ಅನುಗ್ರಹದಿಂದ ಜೀವಂತವಾಗಿದ್ದು ಇದರ ವಿವರಣೆಯೂ ಇದೆ. ಅಶ್ವಮೇಧ ಯಾಗಕ್ಕೆ ಅಶ್ವಮೇಧಾಶ್ವದ ವಿಮೋಚನೆ, ಪಾಂಡವನು ಕುದುರೆಯನ್ನೇರಿ ಹೊರಟಿದ್ದು, ಅಶ್ವವನ್ನು ಪ್ರತಿಬಂಧಿಸಿದವರೊಡನೆ ಯುದ್ಧ ಮಾಡಿದ್ದು ಇತ್ಯಾದಿಗಳು ವರ್ಣಿತವಾಗಿವೆ. ಕುದುರೆಯು ದೇಶ ವಿದೇಶಗಳಲ್ಲಿ ಪರ್ಯಟನೆ ಮಾಡುತ್ತಿದ್ದಾಗ ಚಿತ್ರಾಂಗದೆಯ ಮಗನಾದ ಬಭ್ರುವಾಹನನು ಕುದುರೆಯನ್ನು ಕಟ್ಟಿಹಾಕುತ್ತಾನೆ. ಅರ್ಜುನ ಬಭ್ರುವಾಹನರಿಗೆ ಘೋರ ಯುದ್ಧವೇ ಆಗುತ್ತದೆ. ಇದರ ವಿವರಣೆಯು ಈ ಪರ್ವದಲ್ಲೇ ಇದೆ. ಅಶ್ವಮೇಧ ಮಹಾಯಜ್ಞವು ನಡೆಯುತ್ತಿದ್ದಾಗ ನಕುಲಾಖ್ಯಾನವೂ ಹೇಳಲ್ಪಟ್ಟಿದೆ. ನಂತರ ಆಶ್ರಮವಾಸಿಕವೆಂಬುದು 15ನೆಯ ಪರ್ವ. ಈ ಪರ್ವದಲ್ಲಿ ಧೃತರಾಷ್ಟ್ರನು ರಾಜ್ಯವನ್ನು ಬಿಟ್ಟು ಗಾಂಧಾರಿಯೊಡನೆ ಅರಣ್ಯಕ್ಕೆ ಹೊರಟು ಹೋದದ್ದು, ಸಾಧ್ವಿಯಾದ ಕುಂತಿಯು ಪುತ್ರನ ರಾಜ್ಯವನ್ನು ಪರಿತ್ಯಜಿಸಿ ಅವರ ಹಿಂದೆಯೇ ಹೊರಡುವಳು, ಅರಣ್ಯದಲ್ಲಿ ಧೃತರಾಷ್ಟ್ರನು ವ್ಯಾಸ ಮಹರ್ಷಿಗಳ ಅನುಗ್ರಹದಿಂದ ಯುದ್ಧದಲ್ಲಿ ಪ್ರಾಣ ತೊರೆದಿದ್ದ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪ್ರತ್ಯಕ್ಷವಾಗಿ ಕಂಡದ್ದು, ಅನಂತರದಲ್ಲಿ ರಾಜನು ಪುತ್ರಶೋಕವನ್ನು ಸಂಪೂರ್ಣವಾಗಿ ಮರೆತು ಪತ್ನಿ ಸಮೇತನಾಗಿ ಸದ್ಗತಿಯನ್ನು ಪಡೆಯುವ ಕಥಾಸಂಗ್ರಹವಿದೆ. ವಿದುರನು ಮಹಾಮತ್ಯನಾದ ಗಾವಲ್ಗಣದ ಪುತ್ರನಾದ ವಿದ್ವಾಂಸನಾದ ಸಂಜಯನು ಪರಮಪದವನ್ನು ಸೇರುತ್ತಾರೆ. ಈ ವಿಷಯಗಳೆಲ್ಲವೂ ಈ ಪರ್ವದಲ್ಲೇ ಸವಿಸ್ತಾರವಾಗಿ ಹೇಳಲ್ಪಟ್ಟಿವೆ. ಮುಂದಿನದೇ ದಾರುಣವಾದ ಮೌಸಲ ಪರ್ವ. ಅಣ್ಣನ ಮಾತಿನಂತೆ ಅರ್ಜುನನು ದ್ವಾರಾವತಿಗೆ ಹೋಗಿ ವೃಷ್ಣಿವಂಶವು ಪೂರ್ಣವಾಗಿ ವಿನಾಶವಾದದ್ದನ್ನು ನೋಡಿ ಬಹುವಾಗಿ ದುಃಖಿಸುತ್ತಾನೆ. ಮಾತುಲನಾದ ವಸುದೇವನಿಗೆ ದಹನ ಸಂಸ್ಕಾರವನ್ನು ಮಾಡಿ ಪಾನಭೂಮಿಗೆ ಹೋಗಿ ಅಲ್ಲಿ ಯದುವೀರರ ರೋಮಾಂಚನಕಾರಿಯಾದ ವಿನಾಶದ ದೃಶ್ಯವನ್ನೂ ಕಾಣುತ್ತಾನೆ. ಶ್ರೀಕೃಷ್ಣ ಬಲರಾಮರಿಗೆ ವೃಷ್ಣಿವಂಶದ ಪ್ರಧಾನ ನಾಯಕರಿಗೂ ಅರ್ಜುನನು ದೇಹ ಸಂಸ್ಕಾರವನ್ನೂ ಮಾಡುತ್ತಾನೆ. ದ್ವಾರಾವತಿಯಲ್ಲಿ ಅಳಿದುಳಿದು ವೃದ್ಧ ಬಾಲಕರನ್ನೂ ಸ್ತ್ರೀಯರನ್ನೂ ಕರೆದುಕೊಂಡು ಹಸ್ತಿನಾವತಿಗೆ ಬರುತ್ತಿರುವಾಗ ದಾರಿಯಲ್ಲಿ ಅವನನ್ನು ಪ್ರತಿಭಟಿಸಿದ ಕಳ್ಳಕಾಕರಿಂದಲೇ ಪರಾಜಿತನಾಗುತ್ತಾನೆ. ಗಾಂಡೀವದ ಶೌರ್ಯವು ಹುಡುಗಿ ಹೋಗಿರುತ್ತದೆ. ಯಾವ ಮಹಾಸ್ತ್ರಗಳೂ ಅವನ ಸ್ಮೃತಿಪಥಕ್ಕೆ ಸುಳಿಯದಾಗುತ್ತವೆ. ಅವನೆದುರಿನಲ್ಲಿಯೇ ಯಾದವರ ಭಾರ್ಯೆಯರನ್ನು ಕಳ್ಳರು ಅಪಹರಿಸಿಕೊಂಡು ಹೊರಟು ಹೋಗುತ್ತಾರೆ. ಆದ್ದರಿಂದಾಗಿ ಅರ್ಜುನನಿಗೆ ಬಹಳ ದುಃಖವಾಗುತ್ತದೆ. ಪುನಃ ಹಸ್ತಿನಾವತಿಗೆ ಹೋಗುವ ಮನಸ್ಸೇ ಇರುವುದಿಲ್ಲ. ಆದರೆ ವ್ಯಾಸರ ಪ್ರೇರಣೆಯಂತೆ ಧರ್ಮರಾಜನಲ್ಲಿಗೆ ಹೋಗಿ ಎಲ್ಲ ವಿಷಯವನ್ನು ಹೇಳಲೇಬೇಕಾಗಿ ಹೊರಡುತ್ತಾನೆ. ನಂತರದ ಪರ್ವವೇ ಮಹಾಪ್ರಸ್ಥಾನಿಕ ಪರ್ವ. ಕೆಂಪು ಸಮುದ್ರದಲ್ಲಿ ಸಮೀಪದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಪಾಂಡವರು ಯಜ್ಞೇಶ್ವರನನ್ನು ಸಂದರ್ಶಿಸುತ್ತಾರೆ. ಅಗ್ನಿಯಿಂದ ಪ್ರೇರಿತನಾಗಿ ಅರ್ಜುನನು ಯಜ್ಞೇಶ್ವರನನ್ನು ಯಥೋಚಿತವಾಗಿ ಸಂಪೂಜಿಸಿ ಉತ್ತಮೋತ್ತಮವಾದ ಗಾಂಡೀವ ಧನಸ್ಸನ್ನು ಅಗ್ನಿಗೆ ಅರ್ಪಿಸುತ್ತಾನೆ. ಅನ್ನಾಹಾರಗಳಿಲ್ಲದೆ ಯುಧಿಷ್ಠಿರನ ಜೊತೆಯಲ್ಲಿ ನಡೆದು ಹೋಗುತ್ತಿದ್ದ ಭೀಮಾರ್ಜುನ ನಕುಲ ಸಹದೇವ ದ್ರೌಪದಿಯರು ಒಬ್ಬೊಬ್ಬರಾಗಿ ಅಸುನೀಗಿ ಕೆಳಗೆ ಬೀಳುತ್ತಾರೆ. ಯುಧಿಷ್ಠಿರನದು ನೋಡಿ ರಾಜ್ಯ ಕೋಶಗಳನ್ನೆಲ್ಲ ಪರಿತ್ಯಜಿಸಿದಂತೆ ಅವರನ್ನೆಲ್ಲ ಪರಿತ್ಯಜಿಸಿ ತನ್ನ ಮಹಾಪ್ರಸ್ಥಾನದ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಧರ್ಮರಾಜನು ಸ್ವರ್ಗಕ್ಕೊಯ್ಯಲು ರಥವೊಂದು ಹಿಂಬಾಲಿಸುತ್ತದೆ. ಜೊತೆಯಲ್ಲಿದ್ದ ನಾಯಿಯನ್ನು ಬಿಟ್ಟು ತಾನೊಬ್ಬನೇ ದೇವರಥದಲ್ಲಿ ಕುಳಿತುಕೊಳ್ಳಲು ಧರ್ಮರಾಜನು ಇಷ್ಟಪಡುವುದಿಲ್ಲ. ಬಳಲಿ ಬೆಂಡಾಗಿರುವ ಧರ್ಮರಾಜನು ಕರೆದೊಯ್ಯಲು ಬಂದಿರುವ ದೇವರಥವು ಉಪಸ್ಥಿತವಿದ್ದರೂ ಧರ್ಮೈಕ ದೃಷ್ಟಿಯುಳ್ಳ ಮತ್ತು ಕರುಣಾಮಯವಾದ ಧರ್ಮಜನು ನಾಯಿಯನ್ನು ಬಿಟ್ಟು ರಥಕ್ಕೆ ಹತ್ತಲಾರನೆಂದು ಹೇಳಲಾಗಿ ನಾಯಿಯ ಸ್ವರೂಪದಲ್ಲಿದ್ದ ಯಮಧರ್ಮನು ಪ್ರತ್ಯಕ್ಷನಾಗಲಾಗಿ ಮಗನೊಡನೆ ದಿವ್ಯ ರಥದಲ್ಲಿ ಕುಳಿತು ಸ್ವರ್ಗಕ್ಕೆ ಪ್ರಯಾಣ ಮಾಡುತ್ತಾರೆ. ಇದೇ ನಂತರವೇ 18ನೆಯ ಸ್ವರ್ಗಾರೋಹಣ. ಇದರಲ್ಲಿ ಅನೇಕವಾದ ದಿವ್ಯ ವೃತ್ತಾಂತಗಳು ಹೇಳಲ್ಪಟ್ಟಿವೆ. ಅಲೌಕಿಕವಾದ ವೃತ್ತಾಂಶಗಳಿವೆ.
ಸ್ವರ್ಗಕ್ಕೆ ಹೋಗುವ ದಾರಿಯಲ್ಲಿ ದೇವದೂತನು ವ್ಯಾಜ್ಯಾಂತರದಿಂದ ಧರ್ಮಜನಿಗೆ ನರಕವನ್ನೇ ತೋರಿಸಿಬಿಡುತ್ತಾನೆ. ಅಲ್ಲಿ ತನ್ನ ತಮ್ಮಂದಿರ ಆರ್ತನಾದಗಳನ್ನು ಕೇಳಿ ಧರ್ಮಜನು ದುಃಖಿಸುತ್ತಾನೆ. ಮರುಕ್ಷಣದಲ್ಲಿಯೇ ದೇವಕಿಂಕರನೊಡನೆ ಮತ್ತೊಂದು ಪ್ರದೇಶದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅವನ ಅನುಜರೆಲ್ಲರೂ ಸದ್ಗತಿಯನ್ನು ಪಡೆದು ಸ್ವರ್ಗ ಸುಖವನ್ನು ಅನುಭವಿಸುತ್ತಿರುವ ದೃಶ್ಯವನ್ನು ಕಂಡು ಸಂತೋಷಪಡುತ್ತಾನೆ. ಯುಧಿಷ್ಠಿರನು ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ತನ್ನ ಪಾರ್ಥಿವ ಶರೀರವನ್ನು ಅಲ್ಲಿಯೇ ತೊರೆದು ದೇವರೂಪವನ್ನು ಧರಿಸಿ ಸ್ವಧರ್ಮಾರ್ಜಿತವಾದ ಪುಣ್ಯಸ್ಥಾನವನ್ನು ಸ್ವರ್ಗದಲ್ಲಿ ಪಡೆದು ಇಂದ್ರನೇ ಮೊದಲಾದ ದೇವತೆಗಳಿಂದ ಸತ್ಕೃತನಾಗಿ ಆನಂದಭರಿತನಾಗಿರುತ್ತಾನೆ. ವ್ಯಾಸೋಪರೋಕ್ತವಾದ ಮಹಾಭಾರತದ 18ನೇ ಪರ್ವವಿದು. ಇದೇ ನೋಡಿ ಸ್ನೇಹಿತರೆ, ಮಹಾಭಾರತದ 18 ಪರ್ವಗಳು. ಈ 18 ಪರ್ವಗಳ ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಲು ಮರೆಯದಿರಿ. ಧನ್ಯವಾದಗಳು.